ಮೆರಿಟ್ ಫಸ್ಟ್ ಕಾಸ್ಟ್ ನೆಕ್ಸ್ಟ್ ಅಂತ ಹೇಳ್ತಿದ್ರು. ಈಗ ಕಾಸ್ಟ್ ಫಸ್ಟ್ ಆಗ್ಬಿಟ್ಟಿದೆ ಅಲ್ವಾ? ನಿಮಗೂ ಕಾಸ್ಟ್ ಫಸ್ಟೇ ಬಿಜೆಪಿ ಅವ್ರಿಗೆ ಲೆಕ್ಚರ್ ಕೊಡೋದ್ರಲ್ಲಿ ನಂಬರ್ 1, ಬಟ್ ನಿಮಗೂ ಕಾಸ್ಟ್ ಫಸ್ಟೇ. ನೋಡಿ, ರಾಹುಲ್ ಗಾಂಧಿ ಅವರು ಹೋದ ಕಡೆ ಎಲ್ಲ ಕ್ಯಾಸ್ಟ್ ಸೆನ್ಸಸ್ ವಿಚಾರ ಮಾತಾಡ್ತಾ ಇದ್ದಾರೆ. ಹೌದು. ಕಾಂಗ್ರೆಸ್ನ ಹಿಸ್ಟ್ರಿ ನೋಡ್ಕೊಂಬನ್ನಿ. ನಮ್ಮ ಇಡೀ ಭಾರತದಲ್ಲಿ ಕಡೆಯ ಬಾರಿ ಕ್ಯಾಸ್ಟ್ ಸೆನ್ಸಸ್ ಆಗಿದ್ದು 1941 ನಲ್ಲಿ ಬ್ರಿಟಿಷರು ಮಾಡಿದ್ದು. 1871 ನಿಂದ ಕಂಟಿನ್ಯೂಸ್ 10 ವರ್ಷ ಮಾಡ್ಕೊಂಡ್ಬಿಟ್ಟಿದ್ರು. ಕಾರಣ ಏನಂತ ಹೇಳಿದ್ರೆ, ಭಾರತವನ್ನ ಡಿವೈಡ್ ಮಾಡೋದಕ್ಕೆ ಸಂವಿಧಾನ ಮಾಡ್ಬೇಕಾದ್ರೆ ಅಂಬೇಡ್ಕರ್ ಸೇರಿ ಎಲ್ಲರೂ ಡಿಸೈಡ್ ಮಾಡಿದ್ರು ಭಾರತದಲ್ಲಿ ಯಾವತ್ತೂ ಕ್ಯಾಸ್ಟ್ ಸೆನ್ಸಸ್ ಆಗಬಾರ್ದು ಅಂತೇಳಿ ಸಂವಿಧಾನದಲ್ಲಿ. ಅದಾದ್ಮೇಲೆ 1953 OBC ಕಾಕಾ ಸಮಿತಿನ ಯಾಕೆ ರಿಜೆಕ್ಟ್ ಮಾಡಿದ್ರು ನೆಹರು ಅವರು? ಯಾಕೆಂದ್ರೆ ಕ್ಯಾಸ್ಟ್ ಬೇಡ ಅಂತೇಳಿ. ಅದಾದ್ಮೇಲೆ ಮಂಡಲ್ ವರದಿ ಬಂತು 1980 ಇಂದಿರಾ ಗಾಂಧಿ ಅವರು ಯಾಕೆ ಕಸದ ಬುಟ್ಟಿಗೆ ಹಾಕಿದ್ರು? ಅದಾದ್ಮೇಲೆ ಮಂಡಲ್ ವರದಿ ಅಕ್ಸೆಪ್ಟ್ ಆದಾಗ ಸೆಪ್ಟೆಂಬರ್ 6, 1990 ರಾಜೀವ್ ಗಾಂಧಿ ಅವರು ಆನ್ ದ ಫ್ಲೋರ್ ಆಫ್ ದ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಜಾತಿ ಮಧ್ಯೆ ಬೆಂಕಿ ಇಡೋದನ್ನ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಸೆನ್ಸಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ. 2009 ಇದೇ UPA ಸರ್ಕಾರ ಇದ್ದಾಗ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮಾಡ್ತಾರೆ ಇದೇ ವಿಷಯಕ್ಕೆ. ವೀರಪ್ಪ ಮೊಯ್ಲಿ, ಪ್ರಣಬ್ ಮುಖರ್ಜಿ ಅವರು ಇದನ್ನ ಕೊಡ್ಲಿಕ್ಕೆ ಕ್ಯಾಸ್ಟ್ ಸೆನ್ಸಸ್ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಹೇಳಿದಾಗ ಅದನ್ನ ವಿರೋಧ ಮಾಡಿದ್ಯಾರು? ಇದೇ ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು, ರಾಹುಲ್ ಗಾಂಧಿ ಅವರು ಅಕ್ಸೆಪ್ಟೇ ಮಾಡಲಿಲ್ಲ ಅದನ್ನ. ಯಾಕೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಭಾರತದಲ್ಲಿ ಅಂತ ಕಾಂಪ್ಲೆಕ್ಸು ಕಾಂತರಾಜ್ ವರದಿ ಬಂದಾಗ ಅದು ಗುರ್ಸಿದ್ದು 3724 ಜಾತಿ. ಆದ್ರೆ ಮಂಡಲ್ ವರದಿ ಬರೋಷ್ಟೊತ್ತಿಗೆ ಮಂಡಲ್ ವರದಿ ಗುರ್ಸಿದ್ದು 5074. 2011 ಕ್ಯಾಸ್ಟ್ ಸೆನ್ಸಸ್ ಬಂತಲ್ಲ, ಎಷ್ಟು ಜಾತಿ ಗೊತ್ತ ಗುರ್ಸಿರೋದು? 14 ಲಕ್ಷ. ಹಾಗಾಗೇನೆ 2011 ಆಚೆಗೆ ಬರಲಿಲ್ಲ, ದೇಶ ಉರ್ದೋಟೋಗುತ್ತೆ ಅಂತ ಹೇಳಿ ಬಿಜೆಪಿ ಅಧ್ಯಕ್ಷರೇ ನಾವು ಜಾತಿ ಗಣತಿನ ಒಪ್ಕೊಳ್ತೀವಿ ಅಂತ ಬಿಜೆಪಿ ಅಧ್ಯಕ್ಷರುಗಳು ಮತ್ತೆ ಅವರ ಮೆಸೇಜ್ ವಸ್ತುಸ್ಥಿತಿ ಏನಾಗಿದೆ, ಬಹಳ ವ್ಯತ್ಯಾಸಗಳಾಗಿದೆ ಈ ದೇಶದಲ್ಲಿ. ನಾವು ಕ್ಯಾಸ್ಟ್ ಸೆನ್ಸಸ್ ಪರವಾಗಿ ಇರೋದು, ಸ್ವಾಗತ ಮಾಡಿದೀವಿ. ಹಂಗಾರೆ ಒಂದಿಗೆ ತಡ್ಕೊಳ್ಳಿ, ಇದು ಮಂಡಲ್ ವರದಿಗೆ ಸಪೋರ್ಟ್ ಮಾಡಿದ್ದಾರು 1989 ನಾವೇ ಸಪೋರ್ಟ್ ಮಾಡಿದ್ದು ಮಂಡಲ್ ವರದಿಗೆ. ವಿರೋಧ ಮಾಡಿದ್ದು ನೀವು 2011 ಆದ್ಮೇಲೆ ಆ ಜೀವನ ಸ್ವೀಕಾರ ಮಾಡಿದ್ದಾರೆ ಇದೇ ಮೋದಿ ಅವರು. OBS ಅವರು ಕೊಡೋದಕ್ಕೆ ಕಮಿಷನ್ ಮಾಡಿದ್ದಾರೆ ಇದೇ ಮೋದಿ ಅವರು. ನಾವೇ ಜಾತಿ ಗಣತಿಯಲ್ಲಿ ಹೌದೋ ಅಲ್ವೋ ಒಪ್ಕೊಳ್ತಿರೋ ಸ್ಪಷ್ಟ ಆಗಿದೆ. 2010 ಅಡ್ವಾಣಿ ಅವರು ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೇಳಿದ್ರು, ಜಾತಿ ಗಣತಿಗೂ ಅದಕ್ಕೆ ಸರ್ವೆಗೂ ನಮ್ಮ ಒಪ್ಪಿಗೆ ಇದೆ ಅಂತೇಳಿ. ಇದೇ ಮಾತನ್ನ ಅಮಿತ್ ಶಾ ಅವರು ಹೇಳಿದ್ರು, ಜಾತಿ ಗಣತಿಗೂ ಜಾತಿಯ ಈ ಸರ್ವೆಗೂ ನಮ್ಮ ಒಪ್ಪಿಗೆ ಇದೆ ಅಂತೇಳಿ. ಮೋದಿ ಅವರು ಹೋದ್ ಕಡೆ ಎಲ್ಲ ಹೇಳ್ತಾರೆ ಜಾತಿ ಹೆಸರಲ್ಲಿ ಹೊಡೆದಾಕ್ತಿದೆ ಕಾಂಗ್ರೆಸ್. ಯಾಕೆ ಹೇಳ್ತೀವಿ? ಮುಂದಕ್ಕೆ ಯಾವುದೇ ಕಾರಣಕ್ಕೂ ಅಲ್ಲ, ವೇದಿಕೆ ಮೇಲೆ ಒಂಥರ ದ್ವಂದ್ವ ಯಾಕೆ ಹೇಳಿ? ಸರ್ವೆಗೂ ಸೆನ್ಸಸ್ಗೂ ಇದೆ ಜಾತಿಯ ಪತ್ರಿಕೆ ಮುಂದೆ ಒಂದ್ ಹೇಳೋದು, ಮೀಡಿಯಾ ಮುಂದೆ ಒಂದ್ ಹೇಳೋದು, ಹಿಂದೆಗಡೆ ಒಂದ್ ಹೇಳೋದು, ಯಾವ ರೀತಿಯ ಜನಗಳ ಮುಂದೆ ಒಂದ್ ಹೇಳೋದು, ಲೀಡರ್ ಮುಂದೆ ಒಂದ್ ಹೇಳೋದು. ಇದು ಬಿಜೆಪಿಯ ದೊಡ್ಡ ಚಾಳಿ. ಇದು ಸ್ವಲ್ಪ ಸಾಮಾನ್ಯ ಜ್ಞಾನ ಇರಬೇಕೇನೋ ಸರ್ಟಿಫಿಕೇಟ್ ಬೇಡ, ವಿಷಯಕ್ಕೆ ಸೀಮಿತವಾಗಿ ಮಾತಾಡಿ. ನೀವು ಅವರೇ ಕೊಟ್ಬಿಟ್ರೆ ಸರ್ಟಿಫಿಕೇಟ್. ಥ್ಯಾಂಕ್ ಯು. ನೋಡಿ, ಕಾಂತರಾಜ್ ವರದಿ ಬಂದಾಗ ಇದೇ DCM ಶಿವಕುಮಾರ್ ಅವರು ಲೆಟರ್ ಬರೆದು ಸಿಗ್ನೇಚರ್ ಸ್ವೀಕಾರ ಮಾಡಬೇಡಿ ಅಂತೇಳಿ. ಯಾವ ಕಾರಣಕ್ಕೋಸ್ಕರ ಅಂತೇಳಿ ಅಂದ್ರೆ ನಾವು ಹೇಳ್ತಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿರ್ಲಿ ಅವೈಜ್ಞಾನಿಕವಾಗಿ ನೀವು ಸಿದ್ದರಾಮಯ್ಯನವರು ಒಕ್ಕಲಿಗರ ಮಧ್ಯೆ ಲಿಂಗಾಯತ ಮಧ್ಯೆ ಬೆಂಕಿ ಇಟ್ಟಿದ್ರೆ ಅಂತೇಳಿ ಸಚಿವರುಗಳು ವೈಜ್ಞಾನಿಕ ಅಂತ ನೀವು ಮಾತನಾಡ್ತಿರಲ್ಲ, ವೈಯಕ್ತಿಕ ಮಟ್ಟಕ್ಕೆ ಹೋಗ್ಬಿಡ್ತಿರಲ್ಲ. ನಿರಾಣಿ ಅವ್ರು ಏನ್ ಹೇಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಅಲ್ವೇ ಅಲ್ಲ, ವೈಯಕ್ತಿಕ. ಇಲ್ಲಿ ಎಲ್ಲವಂತೂ ವೈಜ್ಞಾನಿಕ ಹೇಳಿ ಉತ್ತರ ಕೊಡಿ. ಯಾವ ಒಬ್ಬ ಅಭ್ಯರ್ಥಿ ನಿಂತಿದ್ದಾನಲ್ಲ ಅವನು ಸತ್ಯ ಹೇಳ್ಬೇಕು ಜನರ ಮುಂದೆ, ಸುಳ್ಳು ಹೇಳ್ಬಾರ್ದು ಅಂತ ಇವ್ರು ಶುರು ಮಾಡಿದ್ದಲ್ಲ. ಅವನು ಬೇರೆ ಸಮುದಾಯ ಆಗಿ ಜನರಿಗೆ ಸುಳ್ಳು ಬೆಳಗಾವಿ ಜಿಲ್ಲೆಯಲ್ಲಿ ಸ್ವತಂತ್ರವಾಗಿ ಶಕ್ತಿಯುತವಾಗಿ ಪಾರ್ಟಿನ ಬೆಳೆಸ್ತಾ ಇದ್ದಾರೆ, ಮಂತ್ರಿ ಆಗಿದ್ದಾರೆ. ಆ ಸಮುದಾಯದ ಒಬ್ಬ ದೊಡ್ಡ ಲೀಡರ್ ಆಗಿದ್ದಾರೆ. ಸೋತ್ ಮನೆ ಕೂತ್ಕೊಂತ ನೀರಾಡಿ ಅವರು ಬಾಯಿ ಬಂದಾಗ ಅವ್ರ ಬಗ್ಗೆ ಒಂದು ಅಭ್ಯರ್ಥಿ ಬಗ್ಗೆ ಕಾಮೆಂಟ್ ಮಾಡ್ತಾರೆ ಅಂದ್ರೆ ಇಲ್ಲೊಂದ್ ಕಡೆ ಜಾತಿ ಇಲ್ಲ ಅಂತೀರಿ, ಆದ್ರ ಒಳಗಡೆ ಜಾತಿ ಹುಟ್ಟಾಕ್ತಿರಿ, ಬಣಜಿಗ ಅಂತೀರಿ, ಸಾದರ ಲಿಂಗಾಯತರು ಅಂತೀರಿ. ಎಲ್ಲವನ್ನೂ ಸಹ ಏನ್ ಸರ್ ನವೆಂಬರ್ 26, 2018 ಪುಷ್ಕರ್ ಅಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ನಾನು
ಏನು ದತ್ತಾತ್ರೇಯ ಗೋತ್ರದ ಕೌಲ್ ಬ್ರಾಹ್ಮಣ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೋಸ್ಕರ? ತಂದೆಯ ಕಾರಣಕ್ಕೋಸ್ಕರ. ಸರಿ ಇದೆ ತಾನೇ? ಈ ನಿರಾಣಿ ಅವ್ರ ಹೇಳಿಕೆಗೆ ನೀವು ಉತ್ತರನೇ ಕೊಡ್ಲಿಲ್ಲ. ನಿರಾಣಿ ಅವ್ರ ಮಾತಿಗೆ ನೀವು ಉತ್ತರನೇ ಕೊಡ್ಲಿಲ್ಲ. You just escape ಆದ್ರಿ. ಉತ್ತರ ಕೊಡ್ತೀರಾ? ಹೇಳಿ. ಮೃಣಾಲ್ ಅಂಬೆ ಇವರು ನಿಮ್ಮ ಏನ್ ಅದಕ್ಕೆ ಹೇಳ್ತಾರೆ? ಒಂದು technical ಇದೆ, ನನಗಿರೋ ಮಾಹಿತಿ. ಆ ಸಮುದಾಯ ಯಾವತ್ತೂ ಯಡಿಯೂರಪ್ಪನ ಪರವಾಗಿ ನಿಂತ್ಕೊಂಡಿಲ್ಲ. ಯಡಿಯೂರಪ್ಪನ ಪರವಾಗಿ ನಿಲ್ದೇ ಇರ್ತಕ್ಕಂಥ ಕಾರಣಕ್ಕೋಸ್ಕರ ಯಡಿಯೂರಪ್ಪನ ಶಿಷ್ಯ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅಷ್ಟೇ. ಇವತ್ತು ಆ ಸಮುದಾಯ ಯಾವತ್ತು ಯಡಿಯೂರಪ್ಪನ ಪರವಾಗಿ ನಿಂತ್ಕೊಂಡಿಲ್ಲ. ಒಳಗಡೆನೆ ಆಂತರಿಕವಾಗಿರ್ತಕ್ಕಂಥ ವಿಷಯನೇ ಇವತ್ತು ಎಸ್ಟಾಬ್ಲಿಷ್ ಮಂತ್ರಿ ಸೋತಿರ್ತಕ್ಕಂಥ ಮಂತ್ರಿ ರಾಹುಲ್ ಗಾಂಧಿ ಅವರು ಹೇಳಿದ 2018ರಲ್ಲಿ ನಾನು ದತ್ತಾತ್ರೇಯ ಕೌಲ್ ಬ್ರಾಹ್ಮಣ ಅಂತ ಜನ್ಯೂ ಬ್ರಾಹ್ಮಣ ಯಾರ್ದದು ಜಾತಿ? ಅದು ತಂದೆದ ತಾಯಿದಾಗಿರೋ ಕ್ರಿಶ್ಚಿಯನ್ ಅಂತ ಹೇಳೋರು. ತಂದೆ ಜಾತಿ ತಾನೇ ಹೇಳ್ಬೇಕಾಗಿರೋದು. ಇಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಯಾರ ಜಾತಿ ಹೇಳ್ತಿದ್ದಾರೆ? ತಂದೆದಲ್ವಂತೆ, ತಾಯಿದು. ರಾಹುಲ್ ಗಾಂಧಿಗೆ ಒಂದ್ ನ್ಯಾಯ, ಮೃಣಾಲ್ ಇವ್ರಿಗೆ ಹೆಬ್ಬಾಳ್ಕರ್ಗೆ ಒಂದ್ ನ್ಯಾಯ. ಮೃಣಾಲ್ ಹೆಬ್ಬಾಳ್ಕರ್ ಯಾರು ಹೇಳ್ಬೇಕಾಯ್ತು? ತಂದೆದು ಅಂತ ಹೇಳಿದ್ರೆ ಬಣಜಿಗೆ ಹೇಳ್ಬೇಕಾಯ್ತು. ಆ ಸತ್ಯವನ್ನೇ ಮುರುಗೇಶ್ ನಿರಾಣಿ ಹೇಳ್ತಿರೋದು. ಆ ಸತ್ಯವನ್ನೇ ತಂದೆಯ ಜಾತಿಯನ್ನು ಹೇಳ್ದಂಗೆ ಜನರಿಗೆ ದಿಕ್ ತಪ್ಪಿಸ್ತಾ ಇದ್ದಾರೆ ಅಂತ ಮುರುಗೇಶ್ ನಿರಾಣಿ ಅವರು ಹೇಳ್ತಾ ಇರೋದು. ಸರ್, ಜಾತಿ ಜಾತಿಗಳ ಮಧ್ಯೆ ಬಿಜೆಪಿಯವರು ಈ ರಾಜ್ಯದಲ್ಲಿ ಎಕ್ಸ್ಪೋರ್ಟ್ ಆಗಿದ್ದಾರೆ. ಅದರಲ್ಲೂ ಸಹ ನರೇಂದ್ರ ಮೋದಿ ಚಂದ್ರಶೇಖರ್ ಅವರೇ, ವೆಂಕಟೇಶ್ ಅವರೇ, 3 ಜನ ಪ್ಯಾನಲಿಸ್ಟ್ ಗಳು ಮಾತನಾಡೋದನ್ನ ನೀವಿಬ್ರೇ ಸೇರಿ ಮಾತಾಡ್ತಿದ್ದೀರಿ. ಇಟ್ನಾಳ್ ಸರ್, ನೀವ್ ಹೇಳಿ ಎಲ್ಲಿಗೆ ಬಂದ್ ನಿಂತಿದೆ ಅಂದ್ರೆ, ಇವಾಗ ಅಭ್ಯರ್ಥಿ ತಂದೆ, ಅಭ್ಯರ್ಥಿ ತಾಯಿ, ಅವ್ರ ಅಜ್ಜ ಅಜ್ಜಿ ಎಲ್ಲಾರ್ದು ಜಾತಿ ಸರ್ಟಿಫಿಕೇಟ್ ಇಟ್ಕೊಂಡು ಅದರ ವ್ಯಾಲಿಡೇಷನ್ ಮಾಡಿ ಅದಾದ್ಮೇಲೆ ಈ ಅಭ್ಯರ್ಥಿ ಇಂಥ ಜಾತಿ, ಅದ್ರಲ್ಲಿ ಇಂಥ ಉಪಜಾತಿಯವರು ಅವ್ರಿಗೆ ವೋಟ್ ಹಾಕ್ಬೇಕು, ಇಲ್ಲಿಗೆ ಬಂದು ನಿಂತಿದೆ ಅಲ್ಲಿಗೆ ವ್ಯವಸ್ಥೆ. ಇಟ್ನಾಳ್ ಸರ್, ಬೇಕಾ ನಮಗಿದವೆಲ್ಲ? ಈಗ ತೀರಾ ವೈಯಕ್ತಿಕ ಮಟ್ಟದಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಹೇಗೆ ಏನು ಅಷ್ಟು ಚರ್ಚೆ ಮಾಡೋ ಅಗತ್ಯ ಇಲ್ಲ. ಯಾಕಂದರೆ ಈ ತಹಶೀಲ್ದಾರ್ ಆಗಲಿ ಅಥವಾ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ನೀವು ಕಾಸ್ಟ್ ಕ್ಲೇಮ್ ಮಾಡಿದಾಗ, ಇಫ್ ಯು ಆರ್ ಕ್ಲೇಮಿಂಗ್ ರಿಸರ್ವೇಷನ್ ದೇ ವಿಲ್ ವೆರಿಫೈ. ಇದು ಪೊಲಿಟಿಕಲ್ ಐಡೆಂಟಿಟಿ ಪ್ರಶ್ನೆ ಮಾತ್ರ. ಒಂದು ಇದಕ್ಕೆ ಹಿಂದೆನೂ ಕೂಡ ರಾಹುಲ್ ಗಾಂಧಿ ವಿಚಾರ ಕೂಡ ಕರೆಕ್ಟಾಗಿ ಹೇಳಿದ್ರು ಚಂದ್ರಶೇಖರ್, ಅದು ನಿಜಾನೇ, ತಂದೆಯ ಪರಂಪರೆ ಬರ್ತದೆ ಮಕ್ಕಳಿಗೆ. ಆದರೆ ಇನ್ನು ನಮ್ಮ ಕರ್ನಾಟಕದ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಸುಮಾರು ವರ್ಷಗಳ ಹಿಂದೆ HK ಪಾಟೀಲ್ರು ಲಿಂಗಾಯತ ನಾಯಕರು ಅಂತ ಪ್ರಾಜೆಕ್ಟ್ ಆಗ್ತಿದ್ರು ಈ ಕರ್ನಾಟಕದಲ್ಲಿ. ಅವ್ರು ಲಿಂಗಾಯತರಲ್ಲ ರೆಡ್ಡಿಗಳು ಅಂತ ಇದೇ ಕಾಂಗ್ರೆಸ್ಸಿಂದ ಲೆಟರ್ ಬರೆದ್ರು ಹೈಕಮಾಂಡ್ಗೆ. ಅದು ಕೂಡ ಆಗಿದೆ ಇಲ್ಲಿ. ಅದೆಲ್ಲ ಇರಲಿ. ಆದರೆ ಈ ಜಾತಿ ಯಾಕೆ ಮುಖ್ಯ ಆಗುತ್ತೆ? ಆದರೆ ಜಾತಿಯನ್ನು ಇಷ್ಟು ನಾವು ತೀರಾ ವೆನ್ ಯು ರೆಡ್ಯೂಸ್ ಇಟ್ ಟು LCM ಇಟ್ ಬಿಕಮ್ಸ್ ಸೋ ಅಗ್ಲಿ, ಇಷ್ಟು ವಿಕೃತಗೊಳ್ತದೆ. ಅದನ್ನು ಯಾಕೆ ಅಧ್ಯಯನ ಮಾಡಬೇಕು? ಆವಾಗಲೇ ನಾನು ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಇಲ್ಲಿ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೇವೆ, ಮುಖ್ಯವಾಗಿ ನಮ್ಮ ಚಂದ್ರಶೇಖರ್ ಅವರ ಪಕ್ಷ ಸಿದ್ಧಾಂತದ ಪ್ರಕಾರ ಜಾತಿ ಮೆರಿಟ್ ಇವು ವಿರುದ್ಧಾರ್ಥಕ ಶಬ್ದಗಳು. ಜಾತಿಯ ವಿರುದ್ಧ ಮೆರಿಟ್, ಮೆರಿಟಿನ ವಿರುದ್ಧ ಜಾತಿ ಅಂತ ಒಂದು ಅಸಂಪ್ಷನ್ ಇದೆ. ಅಸಂಪ್ಷನ್ ಅಲ್ಲ, ನಿಜಾನೇ ಅದು. ನೋ ನಾಟ್ ಅಟ್ ಆಲ್. ದೇರ್ ಇಸ್ ನೋ ಸೈಂಟಿಫಿಕ್ ಸ್ಟಡೀಸ್. ಐ ಆಮ್ ಲೀಡಿಂಗ್ ಟು ಸಮ್ Scientifically, psychologically, it has been proved. Merit is nothing but habitual practice leading to certain skill, certain degree of proficiency in the skill. ಹಾಗಿರುವಾಗ ಮೆರಿಟ್ ಹುಟ್ಟುತ್ತಾ ಬರೋದಿಲ್ಲ. ಕ್ಯಾಸ್ಟ್ ಈಸ್ ಅಗೇನ್ಸ್ಟ್ ಮೆರಿಟ್ ಅಂದಾಗ ನೀವು ಹುಟ್ಟುತ್ತಾ ಬರುವಂಥದ್ದು ಮೆರಿಟ್ಟು ಕ್ಯಾಸ್ಟ್ ಥರ ಹುಟ್ಟುತ್ತರ ಬರ್ತದೆ. ಹೀಗಾಗಿ ಅಪೋಸಿಟ್ ಆಗ್ತೇವೆ ಅನ್ನೋ ಒಂದು ನೋಷನ್ ಇದೆ. ಅದು ಹಾಗಲ್ಲ. ಆಮೇಲೆ ಈ ಮತ್ತು ಕಾಸ್ಟ್ ಸೆನ್ಸಸ್ ಯಾಕೆ ಬೇಕು ಈ ದೇಶಕ್ಕೆ ಅಂದರೆ, ಕಾಸ್ಟ್ ಸರ್ವೆ ಅಲ್ಲ. ಅನೇಕರು ಕಾಸ್ಟ್ ಸರ್ವೆ ಮತ್ತು ಸೆನ್ಸಸ್ ಕನ್ಫ್ಯೂಸ್ ಮಾಡ್ಕೋತಾರೆ. ಸರ್ವೇಸ್ ಲೈಕ್ ನಾವು ಟಿವಿ ಸ್ಟುಡಿಯೋಲ್ಲಿ ಕೂತ್ಕೊಂಡು ಒಪಿನಿಯನ್ ಸರ್ವೆ ಮಾಡ್ತೀವಲ್ಲ, ಒಂದು 100 ಜನರು ಮಾತಾಡಿಕೊಂಡು ಅದನ್ನ ಎಕ್ಸ್ಟ್ರಾಪುಲೇಟ್ ಮಾಡಿ ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಅದೇ ಒಂದು ಅಭಿಪ್ರಾಯ ಅಂತ ಹೇಳ್ಬಿಡ್ತೇವೆ. ಅದು ಸರ್ವೆ. ಅದು ಸೆನ್ಸಸ್ ಅಂದ್ರೆ ಯು ಹ್ಯಾವ್ ಟು ಗೋ ಡೋರ್ ಟು ಡೋರ್. ಪ್ರತಿಯೊಂದು ಕುಟುಂಬಕ್ಕೆ ಹೋಗಿ ಎನ್ಯುಮರೇಷನ್ ಮಾಡಬೇಕಾಗ್ತದೆ. ಜಾತಿ ಸೆನ್ಸಸ್ ಯಾಕೆ ಅಂದರೆ, ನಾವು 70 ವರ್ಷ ಇಲ್ಲಿ ಜಾತಿ ಆಧಾರಿತ ಮೀಸಲಾತಿಯನ್ನು ಕೊಟ್ಟಿದ್ದೇವೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ, ಮತ್ತು ಅದಲ್ಲದೆ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದೇವೆ. ಇವುಗಳು ಎಷ್ಟರ ಮಟ್ಟಿಗೆ ತಲುಪಿವೆ ಅದೊಂದು ಗೇಜ್ ಗೊತ್ತಾಗಬೇಕಲ್ಲ ನನಗೆ. ಆಮೇಲೆ ಇಲ್ಲಿ ಪೊಲಿಟಿಕಲ್ ರಿಸರ್ವೇಷನ್ ಇದೆ ಆನ್ ದ ಬೇಸಿಸ್ ಆಫ್ ಸೋಷಿಯಲ್ ಜಸ್ಟಿಸ್. ಸಾಮಾಜಿಕ ನ್ಯಾಯದ ಗುರಿಗೋಸ್ಕರನೇ ಇಲ್ಲಿ ರಾಜಕೀಯ ರಿಸರ್ವೇಷನ್ ಇದೆ. ಹೀಗಿರುವಾಗ ನಾನು ಯಾವ ರೀತಿಯಲ್ಲಿ ರಾಜಕೀಯ ಮಾಡಬೇಕು ಅಥವಾ ಯಾವ ರೀತಿಯ ಕಲ್ಯಾಣ ಕಾರ್ಯಕ್ರಮ ರೂಪಿಸ್ಕೋಬೇಕು ಅನ್ನೋ ಹೇಳಬೇಕಾದ್ರೆ, ಅಥವಾ ಒಂದು ದೊಡ್ಡ ಪ್ರಶ್ನೆ ಇದೆ ಅಲ್ಲ, ಇದನ್ನ ಆನ್ಸರ್ ಮಾಡೋಕ್ಕೆ ಚಂದ್ರಶೇಖರ್, ದ ಕ್ವಶನ್ ಏನು, ಈ ಮೆರಿಟ್ ಮತ್ತು ಜಾತಿ ವಿರುದ್ಧ ಅಂತ ಒಂದು ಅಸಂಪ್ಷನ್ ಅದಲ್ಲ, ಅದನ್ನ ರೂಲ್ ಔಟ್ ಮಾಡೋಕ್ಕಾದ್ರೂ ಸರ್ವೆ ಮಾಡಬೇಕಲ್ಲ.
ಅದು ರೂಲ್ ಔಟ್ ಮಾಡಬೇಕಾದ್ರೆ ನನಗೆ ಒಂದು ಅಧ್ಯಯನ ಬೇಕಲ್ವಾ? ಇಲ್ಲ ಸರ್, ಬಿಜೆಪಿನವರು 2011ರಲ್ಲಿ ಅಧಿಕಾರಕ್ಕೋಸ್ಕರ ಬರ್ಬೇಕಾದ್ರೆ ಜಾತಿ ತಂತಾರೆ. ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಮುಖ್ಯಮಂತ್ರಿಗಳನ್ನ ಯಾವ ಸಮುದಾಯದ ನಿರ್ಣಯ ಮಾಡಿದರೆ ನಿಮ್ಗೆ ಅಧಿಕಾರ ಗಳಿಸೋಕ್ಕೋಸ್ಕರ ಜಾತಿ ಬೇಕು. ನಿಮ್ಗೆ ಯಾಕೆ ಬೇಕು ಜಾತಿ? ಹಂಗಾದ್ರೆ ನಿಮ್ಗೆ ಯಾಕೆ ಬೇಕು? ಕಾಂಗ್ರೆಸ್ ಯಾವತ್ತು ಜಾತಿಯಿಂದ ಸರ್, ನೀವ್ ಏನೇ ಹೇಳಿದ್ರು ಕೂಡ ಎಲ್ಲರಿಗೂ ಕೂಡ ಚೀಫ್ ಮಿನಿಸ್ಟರ್ ಮಾಡಿದೀವಿ, ಬಂಗಾರಪ್ಪನ್ ಚೀಫ್ ಮಿನಿಸ್ಟರ್ ಮಾಡಿದೀವಿ, ಒಬ್ಬ ನಗರ ಪ್ರದೇಶದ ಎ ಕೃಷ್ಣಪ್ಪ ಅಂತವ್ರನ್ನ ಉಸ್ತುವಾರಿ ಮಂತ್ರಿ ಮಾಡಿದೀವಿ. ಕಾಂಗ್ರೆಸ್ ಯಾವತ್ತು ಒಂದು ಜಾತಿ ಮುಂದೆ ನಿಂತ್ಕೊಂಡು ಬಿಜೆಪಿ ಅವರು ಬರೀ ಲಿಂಗಾಯತರನ್ನ ಮಾತ್ರ ಮಿನಿಸ್ಟರ್ ಮಾಡಿದ್ದಾರೆ, ಲಿಂಗಾಯತರನ್ನ ಮಾತ್ರ ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ. ರಾಷ್ಟ್ರಪತಿ ಮಾಡಿದ್ವಿ, ಒಬ್ಬ ದಲಿತರನ್ನ ರಾಷ್ಟ್ರಪತಿ ಮಾಡಿದ್ವಿ, ಒಬ್ಬ ದಲಿತ ರಾಷ್ಟ್ರಪತಿನ ಹೆಂಗ್ ಮಾಡಿಸ್ಕೊಂಡಿದ್ದಾರೆ ಅನ್ನೋದು ಇತ್ತೀಚೆಗೆ ಬಂದಿದೆ. ಒಬ್ಬ ದಲಿತ ರಾಷ್ಟ್ರಪತಿಯನ್ನ ನಿಮ್ಮ ಪ್ರೈಮ್ ಮಿನಿಸ್ಟರ್ ಹೆಂಗ್ ನಡೆಸ್ಕೊಂಡಿದ್ದಾರೆ ಅಂತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಅದೇ ಒಬ್ಬ ರಾಷ್ಟ್ರಪತಿನ ಗೋವಿಂದ ಅವ್ರನ್ನು ಸಹ ಹೆಂಗ್ ನಡೆಸ್ಕೊಂಡಿದ್ದಾರೆ. ಇದು ಸಂಸತ್ತನ್ನ ಪೂಜೆ ಮಾಡಕ್ಕೆ ಈಗಿನ ರಾಷ್ಟ್ರಪತಿ ನೀವು ಕರೆದಿದ್ದಂತ ನೈತಿಕತೆ ಪ್ರಣಾಳಿಕೆಯಲ್ಲಿ ಕೊಡೋ ಭರವಸೆಯಲ್ಲೂ ಕೂಡ ಇಂಥ ಜಾತಿಯವರಿಗೆ ಇಂಥದ್ ವ್ಯವಸ್ಥೆ ಮಾಡ್ತೀವಿ ಅಲ್ಲಿಗೆ ಬಂದ್ ನಿಂತಿದೆ. ಸಾಮಾಜಿಕ ನ್ಯಾಯ ಅನ್ನೋ ಹೆಸರಲ್ಲಿ ಜಾತಿಗಳನ್ನ ಎತ್ತು ಕಟ್ಟಿ ಜಾತಿಗಳ ನಡುವೆ ಯುದ್ಧ